ಅವನಿ ಉಟ್ಕೊಂಡಿರೋ ಸೀರೆಯಲ್ಲಿ ನಿಹಾರಿಕಾ ಒಳಗಡೆ ಬಂದ್ಲು, ಅದರಲ್ಲಿ ಡೌಟೇ ಇಲ್ಲ. ಹೊರಗಡೆ ಹೋಗಿ ಅವನಿ ನೋಡಿದ್ರೆ ಅಲ್ಲಿ ಅವನಿ ಬೇರೆ ಸೀರೆಯಲ್ಲಿ ಇದ್ಲು, ಅದರಲ್ಲೂ ಡೌಟ್ ಇಲ್ಲ. ಮಧ್ಯದಲ್ಲಿ ಈ ಮಾಡ್ರನ್ ಡ್ರೆಸ್ ಏನಾದಾಗೆ ಏನಾಯ್ತು? ಏನೇನಾಯ್ತು? ಏನು ಏನ್ ನಿಮ್ ಗೋಳು ಅಂದೆ? ಇಲ್ಲಿ ನಾನು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರೆ ನಿನಗಿದು ಕಾಮಿಡಿ ಆಗಿದ್ಯಾ? ಮತ್ ನೀನ್ ಸೀರೆ ಗೋಳು ನಿಲ್ಲಿಸ್ತಿಲ್ವಲ್ಲ? ಅದಲ್ಲ ವಸಂತ, ನಿಹಾರಿಕಾ ಕೃಷ್ಣನ್ನ ಸರಿಯಾಗಿ ಸಿಕ್ಕಾಕಿಸ್ಬೇಕು ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಅಲ್ವಾ. ಅತ್ತೆ ಅವ್ರಿಗೆ ನಿಹಾರಿಕಾ ಮಾಡ್ರನ್ ಡ್ರೆಸ್ ಅಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳಿದ್ವಿ. ಆ ಕಡೆ ನಿಹಾರಿಕಾಗೆ ಆಗ್ಲಿ ಅವನಿಗಾಗ್ಲಿ ಎಫೆಕ್ಟ್ ಆಗ್ದೇನೆ ಇಲ್ಲಿ ನಮಗೆ ಎಫೆಕ್ಟ್ ಆಗೋಯ್ತು. ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ತಗೋಬೇಕಾಗಿದ್ದ ಕ್ಲಾಸ್ನ ನಮಗ್ ತಗೊಂಡ್ರು. ಅಪ್ಪ, ಏನು? ಒಂದ್ ವೇಳೆ ನಿಹಾರಿಕಾ ಮಾಡ್ರನ್ ಡ್ರೆಸ್ಸಲ್ಲಿ ಹೋದ ಹಾಗೆ ನಾವೇನಾದ್ರೂ ಭ್ರಮೆ ಪಟ್ವಾ? ಏಯ್ ಬಾಯ್ ಮುಚ್ಚು, ಅರ್ಥ ಆಗಿರ್ತಾ ಇಲ್ದೆ ಮಾತಾಡಬೇಡ. ನಾವೇನು ಭ್ರಮೆ ಪಟ್ಟಿಲ್ಲ. ನಿಹಾರಿಕಾ ಮಾಡ್ರನ್ ಡ್ರೆಸ್ಸಲ್ಲಿ ಹೋಗಿದ್ದು ನಿಜ, ಆದ್ರೆ ಅಲ್ಲೇನೋ ಮೋಸ ನಡೆದಿದೆ. ಏನಯ್ಯ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಇಲ್ಲ ಅಂದ್ರೆ ನಮ್ ತಲೆನೇ ಸಿಡಿಯೋ ಥರ ಇದೆ. ತಲೆಗೆ ಏನಾದ್ರೂ ಒಂದು ಕೆಲಸ ಕೊಡ್ತಾ ಇರ್ಬೇಕು ವಸಂತ, ಇಲ್ಲ ಅಂದ್ರೆ ಬ್ರೈನು ನಿದ್ದೆ ಮಾಡುತ್ತೆ. ಹಾಗಾದ್ರೆ ನೀನೊಬ್ನೇ ಯೋಚನೆ ಮಾಡಿ ಮಾಡಿ ಬ್ರೈನ್ನ ಶಾರ್ಪ್ ಮಾಡ್ಕೊ. ನಮಗ್ ನಿದ್ದೆ ಬರ್ತಿದೆ, ನಾವು ಮಲ್ಕೋತೀವಿ. ಏಯ್, ಆ ಫೋನ್ ತೆಗ್ದಿಟ್ಟು ಮಲ್ಕೋ. ಪೃಥ್ವಿರಾಜು, ನೀನು ಬಿಡಬೇಡ. ರಹಸ್ಯನ ಭೇದಿಸಿ ಅತ್ತೆಯವ್ರ ಹತ್ರ ಶಭಾಷ್ ಅನ್ನಿಸ್ಕೋ. ಯಾಕೆ ಹೊಡ್ದೆ? ಪ್ರತಿ ಸಲ ನಿನ್ನನ್ನು ಕಾಪಾಡ್ಕೊಳ್ತಾ ಬರ್ಬೇಕಾ? ನಂಗೆ ಅದೇ ಕೆಲ್ಸನಾ? ಅತ್ತೆ ಬಗ್ಗೆ ಯೋಚನೆ ಮಾಡ್ತಾ ನಾನ್ ಸೈಲೆಂಟ್ ಆಗಿದ್ರೆ ನೀನ್ ಜಾಸ್ತಿ ಮಾಡ್ತಿದ್ಯಾ. ಇವಾಗಂತದ್ ಏನಾಯ್ತು? ಏನಾಯ್ತಾ? ನಿನ್ನ ಮಾಡರ್ನ್ ಡ್ರೆಸ್ಸಲ್ಲಿ ನೋಡ್ಬೇಕಾಗಿರೋ ಅತ್ತೆ ನನ್ನ ನೋಡಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು? ನಂಗೆ ಅಷ್ಟೆಲ್ಲ ರಿಸ್ಕ್ ಬೇಕಿತ್ತಾ? ನೀನು ನನ್ನ ಡ್ರೆಸ್ಸಲ್ಲೇ ಆಚೆ ನಿಂತಿರ್ತೀಯ ಅಂತ ನಾನು ತುಂಬ ಟೆನ್ಷನ್ ಮಾಡ್ಕೊಂಡೆ. ನೀನು ಸಡನ್ನಾಗಿ ಸ್ಯಾರಿಲ್ ಕಾಣಿಸಿದ್ದಕ್ಕೆ ನನಗೂ ಶಾಕ್ ಆಯ್ತು. ಅಷ್ಟಕ್ಕೂ ಅದೇಗೆ ನಡೀತು? ಸರಿಯಾದ ಸಮಯದಲ್ಲಿ ನನ್ನ ಭಾವ ನನ್ನ ಕಾಪಾಡ್ದ. ಹೌದಾ? ಹೇಗೆ? ಹೇಗೆ ಅಂದ್ರೆ, ಅವನಿ, ಎಲ್ಲರೂ ಹೊರಗೆ ಬರ್ತಿದ್ದಾರೆ, ಬೇಗ ಸೀರೆ ಉಡ್ಕೋ. ಏನಾದ್ರೂ ಅಂತ ಹೇಳಿ ಮ್ಯಾನೇಜ್ ಮಾಡು. ಸರಿ ಭಾವ. ಸಮಯಕ್ಕೆ ಭಾವ ಹಾಗೆ ಮಾಡ್ಲಿಲ್ಲ ಅಂದಿದ್ರೆ ನಿನ್ನ ಕಾಪಾಡೋದಕ್ಕೆ ಹೋಗಿ ನಾನ್ ಸಿಕ್ಕಾಕೋತಾ ಇದ್ದೆ. ನೀನು ಅಷ್ಟೊಂದು ಪೆದ್ದಿ ಅಲ್ಲ ಅಂತ ನನಗೆ ಗೊತ್ತಿದೆ ಬಿಡು. ಅಂಥ ಪರಿಸ್ಥಿತಿ ಏನಾದರೂ ಬಂದ್ರೆ ನನ್ನ ಸರಿಯಾಗಿ ಸಿಕ್ಕಾಕ್ಸಿ ನೀನ್ ತಪ್ಪಿಸ್ಕೋತೀಯ ಹೊರತು ನೀನ್ ಯಾಕೆ ಸಿಕ್ಕಾಕೋತೀಯ? ಜೊತೆಗೆ ಆ ಸಿಚುವೇಶನ್ನ ನಿನಗೆ ಫೇವರ್ ಆಗಿ ಬದಲಾಯಿಸ್ಕೊಂಡು ಮನೆ ಮರ್ಯಾದೆಗೋಸ್ಕರ ಅವನಿ ಎಷ್ಟು ತ್ಯಾಗ ಮಾಡಿದಾಳ್ ನೋಡಿ ಅಂತ ಹೆಸರು ಪಡ್ಕೋತೀಯ ನೀನು. ನೀನೇನಂತ ಅಮಾಯಕಿ ಏನಲ್ಲ. ಇನ್ನೊಂದ್ ಕೆನ್ನೆ ಹೊಡೆದ್ರು ಕೂಡ ನಿನಗ್ ಬುದ್ಧಿನೂ ಬರಲ್ಲ, ತಪ್ಪು ಆಗಲ್ಲ. ಮನೆಗೆ ದೊಡ್ಡೋಳು ನಾನು. ಪದೇ ಪದೇ ನನ್ ಮೇಲೆ ಕೈ ಮಾಡಿದ್ರೆ ಮರ್ಯಾದೆ ಆಗಿರಲ್ಲ ನೋಡು. ದೊಡ್ಡೋಳ ನೀನು? ನಾನ್ ಕಾಪಾಡ್ಲಿಲ್ಲ ಅಂದಿದ್ರೆ ಈ ಮನೇಲಿ ನಿನಗ್ ಜಾಗನೇ ಇರ್ತಿರ್ಲಿಲ್ಲ. ನನಗ್ ಹೊಡೆದೆ ಅಂತ ಅತ್ತೆ ಹತ್ರ ಕಂಪ್ಲೇಂಟ್ ಮಾಡ್ಲಾ? ಕೊಡು ಹೋಗೆ. ಏಯ್, ಮರ್ಯಾದೆಯಿಂದ ಮಾತಾಡು. ಕೊಡು ಅಂತ ಹೇಳ್ತಿದ್ದೀನಲ್ವಾ, ಕೊಡು. ನಿನ್ ಕತೆನೆ ಹೊರಗ್ ಬರತ್ತೆ. ಯಾಕೆ ಬಯಲಾಗತ್ ಹೇಳು? ನನ್ ತಪ್ಪೇನೂ ಇಲ್ಲ ಅಂತ ನೀನೇ ರುಜುವಾತ್ ಪಡಿಸ್ದೆ ಅಲ್ವಾ? ನೀನ್ ಬದ್ಲಾಗ್ತೀಯ ಅಂತ ನಿನ್ನ ಕಾಪಾಡ್ತಾ ಇದ್ದೀನಿ. ಏನ್ ಮಾಡಿದ್ರು ಹೀಗೆ ಮಾಡ್ತಾಳೆ ಅಂತ ಹಗುರವಾಗಿ ಸಲಿಗೆ ತಗೊಂಡೆ ಅನ್ಕೋ. ಕೋಳಿ ಚರ್ಮನ್ ಸುಲ್ದ ಹಾಗೆ ನಿನ್ ಚರ್ಮನು ಸುಲ್ದ ಹಾಕ್ತೀನಿ. ಹುಷಾರು. ಏನ್ ಜಾಸ್ತಿ ಮಾತಾಡ್ತಿದ್ಯಾ? ಏಯ್, ಬಾಯಿ ಮುಚ್ಚು.
ಒಳ್ಳೆ ಸೊಸೆ ಸಿಕ್ಕಿದಾಳೆ ಅಂತ ಅತ್ತೆ ಆನಂದ ಪಡ್ತಿರೋದ್ರಿಂದ ಸುಮ್ಮನೆ ಬಿಟ್ಟಿದ್ದೀನಿ. ಎಲ್ಲಾ ಸಲನೂ ಹೀಗೆ ಇರ್ತೀನಿ ಅಂತ ಅನ್ಕೋಬೇಡ. ಹದ್ದು ಮೀರಿ ವರ್ತಿಸ್ದೆ ಅಂದ್ರೆ ನಿನ್ ವಿಷಯ ನೋಡ್ಕೊಂತೀನಿ. ಸೀರೆ ವಿಷಯದಲ್ಲಿ ಅತ್ತೆಯವ್ರಿಗೆ ಜಾಸ್ತಿ ಅನುಮಾನ ಬರ್ದಿರೋದ್ರಿಂದ ಸರಿ ಹೋಯ್ತು. ಇಬ್ರು ತಪ್ಪಿಸ್ಕೊಂಡ್ವಿ. ಇನ್ನೊಂದ್ಸಲ ಪಬ್ಬು ಗಿಬ್ಬು ಅಂತ ತಿರುಗ್ತಾ ಇದ್ದೆ ಅಂದ್ರೆ ಮಾತ್ರ ನಾನೇ ಹೋಗಿ ಹೇಳ್ಬಿಡ್ತೀನಿ. ಸರಿಯಾದ ನಡವಳಿಕೆ ಇರ್ಲಿ, ಮನುಷ್ಯಳಾಗಿ ಬದುಕು. ನನ್ನ ಮೇಲೆ ಕೈ ಮಾಡುವಷ್ಟು ಸಲುಗೆ ತಗೋತಿದ್ಯಾ? ಆ ಧೈರ್ಯನ ನಿನಗೆ ಇಳಿಸ್ಲೇಬೇಕು. ಥ್ಯಾಂಕ್ಸ್ ಬಾವಾ. ನೀನೇನಾದ್ರೂ ಸಮಯಕ್ಕೆ ಸೀರೆ ಕೊಡ್ಲಿಲ್ಲ ಅಂದಿದ್ರೆ ನಿಹಾರಿಕಾನ ಕಾಪಾಡೋದಕ್ಕೆ ಹೋಗಿ ನಾನ್ ಬಲಿಯಾಗ್ಬಿಡ್ತಾ ಇದ್ದೆ. ನಾನಲ್ಲಿ ನಿಹಾರಿಕಾ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಇದ್ಬಿಟ್ಟೆ. ನಿನ್ನ ಕರೆಯೋಣ ಅಂದ್ರೆ ಅವಕಾಶ ಸಿಗ್ಲಿಲ್ಲ. ನೀನ್ ನೋಡಿದ್ರೆ ಹೊರಗಡೆ ಬರ್ತೇನೆ, ಒಳಗಡೆ ಎಲ್ರ ಮುಂದೆ ಲಾಕ್ ಆಗಿದ್ದೆ. ಹೇಗಪ್ಪ ಭಗವಂತ ಅಂತ ಟೆನ್ಷನ್ ಪಡ್ತಾ ಇರೋ ಸಮಯದಲ್ಲಿ ಬಂದು ಕಾಪಾಡಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಂಡತಿಗೆ ಯಾವುದೇ ಚಿಕ್ಕ ಆಪತ್ತು ಎದುರಾದ್ರೂ ಅಗತ್ಯ ಬಂದರೂ 24/7 ಸಹಾಯ ಮಾಡಕ್ ತಯಾರಾಗಿರ್ತೀನಿ. ನಿಹಾರಿಕಾ ಸೀರೆಯಲ್ಲಿ ಒಳಗಡೆ ಬಂದಿದ್ದಕ್ಕೆ ನನಗೆ ವಿಷಯ ಅರ್ಥ ಆಯ್ತು. ಅದಕ್ಕೆ ಆನ್ ದಿ ಸ್ಪಾಟ್ ಆ ಡಿಸಿಷನ್ನ ತಗೊಳಕ್ಕಾಗಿದ್ದು. ಅಷ್ಟಕ್ಕೂ ಆ ನಿಹಾರಿಕಾ ಏನು ಹೇಳ್ತಿದ್ದಾಳೆ? ನೀನು ಮಾಡಿರೋ ಹೆಲ್ಪ್ಗೆ ಕನಿಷ್ಠ ಒಂದು ಥ್ಯಾಂಕ್ಸ್ ಆದರೂ ಹೇಳಿದ್ಲಾ? ಆ ಡೆವಿಲ್ ಬಗ್ಗೆ ಗೊತ್ತಿತ್ತು ಕೂಡ ಹೀಗೆ ಹೇಗೆ ಕೇಳ್ತೀಯ ಬಾವಾ? ಕಾಪಾಡಿದ್ದಕ್ಕೆ ಕೃತಜ್ಞತೆ ಇಲ್ದೇನೆ ಬಾಯ್ ಬಂದ ಹಾಗೆ ಮಾತಾಡ್ತಾನೆ ಇದ್ದಾಳೆ. ಕೆನ್ನೆಗೊಂದು ಬಾರಿಸ್ಬೇಕಾಗಿತ್ತು. ಮೊದಲು ಆ ಕೆಲಸನೇ ಮಾಡ್ದೆ ಬಾವಾ. ಕೈಗೆ ಅಧಿಕಾರ ಬಂದ್ರೂ ಅವನೇ ಕೈಲಿ ಏಟ್ ತಿನ್ನೋದು ತಪ್ತಾ ಇಲ್ಲ ಅಂತ ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಂಡ್ಲು. ಟೀಚರ್ ಬೆತ್ತ ಹಿಡ್ಕೊಂಡ ಹಾಗೆ ಅವಾಗವಾಗ ನೀನು ಕೂಡ ನಿಹಾರಿಕನ ದಂಡಿಸ್ಲಿಲ್ಲ ಅಂದ್ರೆ ಅವಳು ಓವರ್ ಆಗಿ ಆಡ್ತಾಳೆ. ಆಗ್ಲೇ ಎಲ್ಲಿ ಮುಗೀತು? ಅವಳಿಗೆ ಮುಂದೆ ಮುಂದೆ ಇನ್ನೂ ಇರತ್ತೆ ಶಿಕ್ಷಿಸೋದು. ಅದ್ ಸರಿ, ನನ್ನೊಂದು ಚಿಕ್ಕ ಡೌಟ್. ಏನದು? ಆಗ್ಲೇ ಕೆಳಗಡೆ ಕಾವ್ಯ ಕೇಳಿದ ಹಾಗೆ ಒಂದು ಟೈಮಲ್ಲಿ ಮಾಡ್ರನ್ ಡ್ರೆಸ್ ವಿಷಯದಲ್ಲಿ ನಿಹಾರಿಕನ್ ಹಿಡಿಯೋದಕ್ಕೆ ಅಂತ ಟ್ರೈ ಮಾಡ್ದೋಳು ನೀನು. ಇವಾಗ ಯಾಕೆ ಕೈಗೆ ಬಂದಿರೋ ಅವಕಾಶನ ಕೈ ಬಿಟ್ಟೆ? ಆಗಂದ್ರೆ ನಿಹಾರಿಕಾ ಇನ್ನೂ ಮನೆ ಸೊಸೆ ಆಗಿರ್ಲಿಲ್ಲ, ಇವಾಗ ಸೊಸೆ ಆಗಿದ್ದಾಳೆ. ಅವಾಗ ನಮ್ಮ ಮನೇಲಿ ಎಲ್ರೂ ಮುಂದೆ ಬೈದ್ರೂ ಪರವಾಗಿಲ್ಲ. ಇವಾಗ ಮಾತ್ರ ಒಂದಕ್ಕೆ 4 ಸಲ ಯೋಚನೆ ಮಾಡಬೇಕು. ಎರಡೇ 2 ವಿಷಯಗಳು ನಾನು ಮುಂದೆ ಇಡೋ ಹೆಜ್ಜೆಗೆ ಅಡ್ಡ ಆಗಿರತ್ತೆ. ಒಂದು ಅತ್ತೆ ಪ್ರಾಣ, ಇನ್ನೊಂದು ಕುಟುಂಬ ಕ್ಷೇಮ. ಅದಕ್ಕೆ ನನ್ನ ಮನೆಗೆ ನಾನು ಕಾವಲ್ಗಾರಳಾಗ್ಬಿಟ್ಟೆ. ನಿನಗೆ ಯಾವಾಗಾದ್ರೂ ಹೀಗನ್ಸಿತ್ತಾ? ಹೇಗೆ? ಯಾಕಪ್ಪ ಈ ವ್ಯಕ್ತಿ ನನ್ನನ್ನು ಪ್ರೀತಿಸಿ ಮದುವೆ ಮಾಡ್ಕೊಂಡ? ಈ ಶ್ರೀಕರ್ ನನ್ನ ಪ್ರೀತಿಸ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಟೂರಿಸ್ಟ್ ಗೈಡ್ ಆಗಿ ಜಾಬ್ ಮಾಡ್ತಾ ಇನ್ಯಾರನ್ನಾದ್ರೂ ಮದುವೆ ಮಾಡ್ಕೊಂಡಿದ್ರೆ ನನ್ನ ಲೈಫ್ ಚೆನ್ನಾಗಿರ್ತಿತ್ತು ಅಂತ ಅನ್ಸಿತ್ತಾ? ಅನ್ನಿಸ್ತು ಬಾವಾ. ಕೋಪ ಬಂತಲ್ವಾ? ಮತ್ತೆ ನೀನ್ ಹಾಗೆ ಹೇಳಿದ್ರೆ ನಂಗೆ ಕೋಪ ಬರಲ್ವಾ? ಬೇಜಾರಾಯ್ತಾ? ಈ ಕೋಪ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮುತ್ತು ಕೊಟ್ರೆ
ಯಜಮಾನ್ರಿಗೆ ಎಷ್ಟು ಆಸೆನೋ. ಏಯ್ ನಿನ್ನ ಬಂದೇ ಇರು. ಅವನಿ ಅವನಿ ನಿಲ್ಲು. ನನಗೆ ಮೋಸ ಮಾಡ್ತೀಯಾ ಅವನಿ? ಅವನಿ ಅಬ್ಬಾ ಬಾವಾ ಬಾವಾ, ಏನಾಯ್ತು? ಅದು ಕಾಲಿಗೆ ಸಿಕ್ಕಾಕೊಂಡೆ ನಿನ್ನ ಅಮ್ಮಯ್ಯ, ಅವನಿ ದಯೆಯಿಂದ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡ್ವಿ. ಎಲ್ಲ ಸರಿ ಹೋಯ್ತಲ್ವಾ? ಏನಕ್ಕೆ ಹೀಗಿದ್ಯಾ? ವಾಟ್ ಹ್ಯಾಪೆಂಡ್? ಅವನಿ ಹೊಡೆದ್ಲು. ಏನು ಏನೋ ನನ್ನ ಸೇವ್ ಮಾಡಿದ್ಲು ಅಂದ್ಬಿಟ್ಟು ದೊಡ್ಡದಾಗಿ ಅವಳ ಜೀವನನೇ ತ್ಯಾಗ ಮಾಡಿದ್ಲು ಅನ್ನೋ ಹಾಗೆ ಬಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ತಿರುಗಿಸಿ ವಾಪಸ್ ಬಿಡ್ಬೇಕಿತ್ತಲ್ಲ. ಅವನಿಗೆ ಕೆನ್ನೆಗೆ ಹೊಡೆದ್ರೆ ಸರಿ ಹೋಗಲ್ಲ, ಜೀವನದ ಮೇಲೆ ಹೊಡಿಬೇಕಾಗತ್ತೆ. ಅದೇ ಅವಳಿಗೆ ಸರಿಯಾದ ಏಟು. ಹಾಗೆ ಮಾಡೋಣ. ಅದ್ ಸರಿ, ಅವನಿ ಸಡನ್ ಆಗಿ ಸೀರೆಯಲ್ಲಿ ಅದ್ ಹೇಗೆ ಎಂಟ್ರಿ ಕೊಟ್ಲು? ಗಂಡ ಹೆಲ್ಪ್ ಮಾಡಿದ್ನಂತೆ. ಅದ ವಿಷಯ. ಹೋದ್ರೆ ಹೋಗ್ಲಿ ಬಿಡು, ಹೇಗೋ ಒಂದು ನಾವಿಬ್ರು ಸೇಫ್ ಆಗಿ ಒಳಗೆ ಸೇರ್ಕೊಂಡ್ವಿ. ಅಕ್ಕ ಬಾವ ಸಡನ್ ಆಗಿ ಈ ಥರ ರಿವರ್ಸ್ ಆಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮ ಪಾರ್ಟಿಯಿಂದ ಆ ಪಾರ್ಟಿಗೆ ಏನಾದರೂ ಜಂಪ್ ಆಗಲ್ಲ ತಾನೆ? ಅದೇನಾದರೂ ನಡೆದ್ರೆ ನಮ್ಮ ಹಿಂದೆ ಇರೋ ಒಂದು ದೊಡ್ಡ ಸೈನ್ಯನ ನಾವು ಕಳ್ಕೊಂಡಿರೋ ಹಾಗಾಗ್ಬಿಡುತ್ತೆ. ಬಂಗಾರ, ಪಬ್ಬಿಗೆ ಹೋಗೋಕ್ಕೂ ಮುಂಚೆ ನಾವು ತುಂಬ ಕಿಂಡಲ್ ಮಾಡಿದ್ವಿ ಅನ್ಸುತ್ತೆ. ಅದಕ್ಕೆ ಉರ್ಕೊಂಡು ನಮ್ಮ ಮೇಲೆ ರಿವೆಂಜ್ ತೀರಿಸ್ಕೋತಾ ಇದ್ದಾರೆ. ಈ ನಡುವೆ ಜನರೆಲ್ಲ ಈ ರಿವೆಂಜ್ ಫಾರ್ಮುಲಾ ಸಿನಿಮಾ ನೋಡಿ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಹಾಳೋಗೋದ್ರ ಬಗ್ಗೆ ನಾವಿಬ್ರೇ ಮಾತಾಡ್ಕೋಬೇಕು ಮತ್ತೆ. ಆದ್ರೂ ನಮ್ ದೊಡ್ಡ ಗ್ಯಾಂಗ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಅವ್ರ ಮುಂದೆ 4 ಬಿಸ್ಕೆಟ್ ಹಾಕಿದ್ರೆ ಮತ್ತೆ ನಮ್ ಕಡೆಗೆ ತಿರ್ಕೊಂಡು ನಮ್ ಹಿಂದೆ ಹಾಗೆ ಬಾಲ ಎಲ್ಲ ಆಡಿಸ್ಕೊಂಡು ಬರ್ತಾ ಇರ್ತಾರೆ. ಏನೋ ಬಂಗಾರ, ಯಾವ ಪ್ರಾಬ್ಲಮ್ ಯಾವ ಕಡೆಯಿಂದ ಬರುತ್ತೋ ಅರ್ಥನೇ ಆಗ್ತಿಲ್ಲ. ಯಾರು ಬಂಗಾರ? ಪಬ್ ಮ್ಯಾನೇಜರ್. ಏನು ಕಾಲ್ ಮಾಡ್ತಾ ಇದ್ದಾನೆ? ಏನಾದರೂ ಸ್ಪೆಷಲ್ ಆಫರ್ ಇರಬೇಕು, ಅದನ್ನು ಹೇಳೋದಕ್ಕೆ ಕಾಲ್ ಮಾಡ್ತಾ ಇದ್ದಾನೆ. ರಿಸೀವ್ ಮಾಡಿ ಮಾತಾಡು. ಹಲೋ, ಪಬ್ಬು ಫೈನಲ್ ಬಿಲ್ ಹೇಳಕ್ ಫೋನ್ ಮಾಡಿದೆ ಮೇಡಮ್. ಎಷ್ಟಾಯ್ತು? 2,22,000 ನಾಳೆ ಕಟ್ಟಬೇಕು ಮೇಡಮ್. ನಾಳೆನಾ? ಒಂದು 4 days ವೇಟ್ ಮಾಡಿ. ನೈಟೇ ಪೇಮೆಂಟ್ ಕ್ಲಿಯರ್ ಮಾಡಬೇಕಿತ್ತು. ನೀವು ಗೊತ್ತಿರೋರಲ್ವಾ ಅಂತ ಸುಮ್ಮನಾದ್ವಿ. ನೀವು ನಾಳೆ ಕಟ್ಟಲಿಲ್ಲ ಅಂದರೆ ನಮ್ಮ ರಿಕವರಿ ಟೀಮ್ ನಿಮ್ಮ ಮನೆಗೆ ಬರುತ್ತೆ. ಏನೂ ಅಗತ್ಯ ಇಲ್ಲ, ನಾನೇ ಕಟ್ತೀನಿ ಬಿಡಿ. ಥ್ಯಾಂಕ್ ಯು ಮೇಡಮ್. ಏನಂತೆ? ನಾಳೆ 2 lakhs ಕಟ್ಟಬೇಕು. 2 ಲಕ್ಷನಾ? ಅಷ್ಟು ದುಡ್ಡನ್ನ ಎಲ್ಲಿಂದ ತರಕ್ಕಾಗುತ್ತೆ? ಮನೇಲಿ ಕೇಳಿದ್ರೆ ಯಾಕೆ ಅಂತ ಕೇಳ್ತಾರೆ. ಕಟ್ಟಲಿಲ್ಲ ಅಂದ್ರೆ ಮ್ಯಾನೇಜರ್ ರಿಕವರಿ ಟೀಮ್ನ ಮನೆಗೆ ಕಳಿಸ್ತಾನೆ. ಅಯ್ಯೋ, ಆ ಬ್ಯಾಚ್ ಬಂತು ಅಂದ್ರೆ ಹಿಂದೆ ಮುಂದೆ ಒಳ್ಳೇದು ಕೆಟ್ಟದು ಏನು ನೋಡಲ್ಲ. ನಡು ರೋಡಲ್ಲಿ ಮರ್ಯಾದೆ ತೆಗಿತಾರೆ. ಯಾವುದಾದ್ರೂ ವಸ್ತುನ ಕೂಡ ಎತ್ಕೊಂಡು ಹೋಗ್ತಾರೆ. ಒಂದ್ಸಲ ನಾನು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಲ್ಲ ಅಂತ ನನ್ನ ಆಟೋದಿಂದ ನನ್ನ ಇಳಿಸಿ ಆಟೋನೇ ಎತ್ಕೊಂಡು ಹೋಗ್ಬಿಟ್ರು. ಬಂಗಾರ, ಇವಾಗ ಏನು ಮಾಡೋಣ? ಹೋಗ್ಲಿ, ನೀನು ಅಪ್ಪನ ಹತ್ರ ಕೇಳ್ತೀಯಾ? ಅಪ್ಪನ್ ಕೇಳಿದ್ರು ಫ್ರೆಂಡ್ಸನ್ ಕೇಳಿದ್ರು 5 ನಿಮಿಷದಲ್ಲಿ ಕಳಿಸ್ಕೊಡ್ತಾರೆ. ಕೋಟ್ಯಾಧೀಶ್ವರ್ ಮನೆಗೆ ಸೊಸೆ ಆಗಿರೋ ನಾನು ಅವ್ರ ಹತ್ರ ಕೈ ಚಾಚೋದು ಅಂದ್ರೇನು? ಏನೋ ಒಂದು ಯೋಚನೆ ಮಾಡೋಣ. ಬಂಗಾರ, ವಿಷಯನ ದೊಡ್ಡದಾಗಿ ಮಾಡ್ಕೊಳ್ದೇನೆ ಯಾರೋ ಒಬ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಬೆಟರ್ ಅಂತ ನಾನು ಹೇಳ್ತೀನಿ. ಅಷ್ಟೇ ಅಂತೀಯಾ? ಅಷ್ಟೇ. ನನಗೆ ಮಾತ್ರ ಸೀರೆ ಕಾನ್ಸೆಪ್ಟ್ ಮೇಲೆ ಇನ್ನೂ ಅನುಮಾನ ಇದೆ. ಇನ್ ಸಾಕು ನಿಲ್ಸಪ್ಪ ತಂದೆ. ಸೀರೆ ಮಾರೋನ್ ಕೂಡ ನಿನ್ನಷ್ಟು ಸಲ ಸೀರೆ 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 ಅಂತ ಅನ್ನಲ್ಲ. ನಿನ್ನೆಯಿಂದ ಸಾಯಿಸ್ತಿದ್ಯಾ?
ಅಣ್ಣನ್ ಬಗ್ಗೆ ಗೊತ್ತಿಲ್ದಿರೋದೇನಿದೆ, ಏನಾದ್ರೂ ತಲೆಗ್ ಬಂತು ಅಂದ್ರೆ ಅದ್ರ ಅಂತ್ಯ ನೋಡೋವರೆಗೂ ಬಿಡಲ್ಲ. ನಮಸ್ಕಾರನಮ್ಮ. ಯಾರು ನೀವು? ಏನು ಬೇಕು? ನಾವು ಸಿಟಿಲಿ ದೇವಸ್ಥಾನ ಕಟ್ತಿದ್ದೀವಿ. ಆ ದೇವಸ್ಥಾನಕ್ಕೆ ಸಂಬಂಧಿಸಿರೋ ಕಮಿಟಿ ಮೆಂಬರ್ಸು. ನಮ್ಮಿಂದ ಏನಾಗ್ಬೇಕು? ಎಲ್ರಿಂದನೂ ಡೊನೇಷನ್ ಕಲೆಕ್ಟ್ ಮಾಡ್ತಿದ್ವಮ್ಮ. ಇದು ವೇದವತಿ ಅವ್ರ ಮನೆ ಅಂತ ಗೊತ್ತಾಗಿ ಬಂದ್ವಿ. ನಿಮ್ ಕಡೆಯಿಂದ ಒಂದ್ ಸಹಾಯ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಂದ್ಸಲ ವೇದವತಿ ಅವ್ರನ್ನ ಕರಿತೀರಾ? ನಮ್ಮ ಅತ್ತೆಯವರು ಮಾವನವರು ಮನೇಲಿಲ್ಲ ರೀ. ಬೆಳಗ್ಗೆನೆ ಹೊರಗಡೆ ಹೋದ್ರು. ನೀವು 1 ಗಂಟೆ ಬಿಟ್ಟು ಬನ್ನಿ. ಇಂಥ ಕಾರ್ಯಕ್ರಮ ಅಂದ್ರೆ ನಮ್ಮ ಅಪ್ಪ ಅಮ್ಮ ಒಳ್ಳೆ ಅಮೌಂಟ್ನೇ ಕೊಡ್ತಾರೆ. ನೀವು ಆಮೇಲೆ ಬನ್ನಿ. ಬೇಕು ಅಂದರೆ ವೆಯ್ಟ್ ಮಾಡ್ತೀವಿ ಸರ್. ಮತ್ತೆ ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತಿಲ್ಲಿಂದನೇ ಹೀಗೆ ಏರಿಯಾನ ಪೂರ್ತಿ ಕವರ್ ಮಾಡೋಣ ಅಂತಿದ್ದೀವಿ. ಇರ್ಬೋದು, ಆದ್ರೆ ಅತ್ತೆಯವರು ಇಲ್ದೇನೆ ಆಗಲ್ಲ. ನೀವೆಲ್ಲ ಇದ್ದೀರಲ್ಲಮ್ಮ. ದೇವಸ್ಥಾನಕ್ಕೆ ಡೊನೇಷನ್ ಅಂದ್ರೆ ನಮ್ಮ ಅಮ್ಮನ ಕೈಯಿಂದಾನೇ ಕೊಡಬೇಕು. ಹೌದು ರೀ, ನಾವಿಲ್ಲಿ ಎಷ್ಟು ಜನ ಇದ್ರೂ ಅನಾವಶ್ಯಕ. ಹೋಗ್ಲಿ, ಜೂನಿಯರ್ ವೇದವತಿನ ಕರೆದ್ರೆ? ನಿಹಾರಿಕಾನ? ಹೌದು. ಅವಳ ಬಗ್ಗೆ ಗೊತ್ತಿದ್ದು ಕೂಡ ಹೇಳ್ತಿದ್ಯಾ ಅಂದ್ರೆ ಇದೇ ದೊಡ್ಡ ಕಾಮಿಡಿ. ನೀವು ಅನವಶ್ಯಕವಾಗಿ ನಿಮ್ ಸಮಯನ ವ್ಯರ್ಥ ಮಾಡ್ಕೋಬೇಡಿ. 1 ಗಂಟೆ ಬಿಟ್ಟು ಬನ್ನಿ. ಅದು ಹಾಗಲ್ಲಮ್ಮ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಹೊರಡಿ ಸರ್. 1 ಮಿನಿಟ್. ಯುವರಾಣಿಯವರು ಬರ್ತಾ ಇದ್ದಾರೆ. ಏನಾದ್ರೂ ಸಮಸ್ಯೆ ಇದ್ರೆ ಅವಳ ಹತ್ರನೇ ಹೇಳ್ಕೊಳ್ಳಿ. ಶ್ರೀ 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 ಯುವರಾಣಿ ನಿಹಾರಿಕಾ ಅವರಿಗೆ ಸ್ವಾಗತ, ಸುಸ್ವಾಗತ. ಯಜಮಾನ್ಕೆ ಅವಳದೆ ಅಂತ ಅವಾಗ ಬಾಮಾಯ್ದ ನೆನ್ಪು ಮಾಡ್ತಿದ್ದಾನೆ. ಯುವರಾಣಿ ಯುವರಾಣಿ ಅವ್ರ ಜೊತೆಗೆ ಯುವರಾಜ ಕೂಡ ಬರ್ತಾ ಇದ್ದಾರೆ. ಇವಾಗ ಯುವರಾಣಿ ಅವರು ಏನ್ ಹೇಳ್ತಾರೋ ಎಲ್ಲರೂ ಕಾದು ನೋಡಿ. ಇವಾಗ ಹೇಳಿ. ದೇವಸ್ಥಾನ ಕಟ್ಟಕ್ಕೆ ಚಂದ ಕಲೆಕ್ಟ್ ಮಾಡ್ತಿದ್ವಿ, ಆಮೇಲೆ ಬನ್ನಿ ಅಂತಿದ್ದಾರೆ ಇವರು. ನೀನ್ ಹೇಗೂ ಕೊಡಲ್ವಲ್ಲ, ಅದಕ್ಕೆ ಆಮೇಲೆ ಬನ್ನಿ ಅಂದೆ. ಕೆಲಸದವಳಿಗೆ ಸಂಬಳ ಜಾಸ್ತಿ ಮಾಡದೇ ಇರೋಳು ದೇವಸ್ಥಾನಕ್ಕೆ ಮಾತ್ರ ಏನ್ ಕೊಡ್ತೀಯಾ ಅಂತ ಕಳಿಸ್ತಾ ಇದ್ದೀವಿ. ಕಳ್ಸೋದಕ್ಕೆ ನೀವ್ಯಾರು? ನಿರ್ಧಾರ ತಗೊಳ್ಳೋ ಅಧಿಕಾರ ನಿಮ್ಗೇನಿದೆ? ಕೆಲಸದವಳಿಗೆ ಸಂಬಳ ಜಾಸ್ತಿ ಮಾಡಲಿಲ್ಲ ಅನ್ನೋ ವಿಷಯನ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತೀರಾ? ಸ್ವಂತ ಅಭಿಪ್ರಾಯಗಳನ್ನ ಎಲ್ಲರ ಮೇಲೂ ಹೇರೋದ್ ಬೇಕಾಗಿಲ್ಲ. ಲಾಭ ಇಲ್ಲ. ಈ ವಿಷಯದ ಬಗ್ಗೆ ನಾವು ಅಮ್ಮನಿಗೆ ಕಂಪ್ಲೇಂಟ್ ಮಾಡಬೇಕು ಯುವರಾಣಿ ಅವರೇ. ಇವಾಗ ಅಷ್ಟಕ್ಕೂ ವಿಷಯ ಏನು? ಇವ್ರಿಗೆ ದುಡ್ಡು ಕೊಡ್ತಿದ್ಯಾ? ದೇವಸ್ಥಾನ ಚಂದಾಗೋಸ್ಕರ ಬಂದಿರೋರನ್ನ ಬರೀ ಕೈಯಲ್ಲಿ ಹಾಗೆ ವಾಪಸ್ ಕಳಿಸ್ತೀನ ಅಣ್ಣ? ಈ ಮಾತು ಹೇಳ್ತಿರೋದ್ ನೀನೇನಾ ನಿಹಾರಿಕಾ? ತಪ್ಪೇನಿದ್ಯಾಕ? ಇವತ್ತು ಹೊರಗಡೆ ದೊಡ್ಡ ಬಿರುಗಾಳಿ ಬರೋ ಥರ ಇದೆ. ಹೌದು, ನಾವು ಊಹಿಸ್ಕೊಂಡಿದ್ದೇ ಒಂದು, ನೀನ್ ಮಾತಾಡ್ತಿರೋದೇ ಒಂದು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾಡು. ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ, ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅದು ದಯೆ ಹೃದಯವಂತೆ ನಮ್ಮ ಯುವರಾಣಿ. ನೀವು ಕೂತ್ಕೊಳ್ಳಿ. ಒಂದ್ ವಿಷಯ ಇದೆ. ಹೇಳಿಮ್ಮ. ದೇವಸ್ಥಾನದ ದಾನಕ್ಕೆ ಸಂಬಂಧಿಸಿರೋರ್ ಹೆಸರನ್ನ ಶಿಲಾಫಲಕದ ಮೇಲೆ ಬರಿತೀರಾ ಅಲ್ವಾ? ಬರಿತೀವಮ್ಮ. ಹಾಗಾದ್ರೆ ನಮ್ ಅತ್ತೆ ಮಾವನ್ ಹೆಸರನ್ನ ಮೊದಲನೇ ಸಾಲಲ್ಲೇ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರಿಬೇಕು. ಖಂಡಿತವಾಗ್ಲೂ ಅಮ್ಮ. ಸರಿ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. ಸರಿನಮ್ಮ. ಬನ್ನಿ ಕೂತ್ಕೊಳ್ಳಿ. ಬಾಬಾ ಸೈಡ್ಗೆ ಹೋಗಿ ಬಾಬಾ, ಏನ್ ನೋಡ್ತಾ ಇದೀಯಾ? ನೀವು ಬನ್ನಿ ಕೂತ್ಕೊಳ್ಳಿ. ನೀವು ಕೂಡ ಕೂತ್ಕೊಳ್ಳಿ.